ಮಿಡತೆ ತಿಂತಾ ಇದ್ದೀನಿ, ಭಯ ಆಯ್ತೈತೆ ಆ್ಯಕ್ಚುಲಿ. ಆದರೂ ಪರವಾಗಿಲ್ಲ, ಕಷ್ಟಪಟ್ಟು ತಿನ್ಬಿಡ್ತೀನಿ. ಏನಿದು ಏಡಿನ ಹಂಗ ಹಾಕ್ಬಿಟ್ಟವ್ರೆ? ಏಡಿ ಎಣ್ಣೆ ಎದುರ್ಕೊಬೇಡ, ತಿನ್ನೋ, ನಾನು ತಿನ್ನೋದು ನೀನಲ್ಲ. ಸೊ ಇದು ಮೊಸಳೆ. ನಮ್ಮ ಕರ್ನಾಟಕದ್ದು ಫುಡ್ಡು ಯಾವಾಗ ಮಿಸ್ ಮಾಡ್ಕೋತೀವಿ ಅಂತ ಅಂದರೆ ಇಂಥ ಜಾಗಕ್ಕೆ ಬಂದಾಗ ಮಿಸ್ ಮಾಡ್ಕೋತೀವಿ. ಅಷ್ಟು ಏನೇನೋ ತಿಂದೆ, ಹೊಟ್ಟೆನೇ ತುಂಬಿಲ್ಲ. ಅದರಲ್ಲೂ ಆ ಮೊಸಳೆ ಮಿಡತೆ ತಿಂದಾಗ ಮೈಯೆಲ್ಲ ಒಂಥರ ಜುಮ್ ಅಂದ್ಬಿಡ್ತು. ನೋಡ್ತಿಯವ್ರಿಗೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಇಂಟರ್ನ್ಯಾಷನಲ್ ಅಂದರೆ ಥೈಲ್ಯಾಂಡಿಗೆ ಬಂದಿದ್ದೀನಿ. ಅದು ಕೂಡ ಫುಕೆಟಲ್ಲಿರೋ ಚಿಲ್ವಾ ಮಾರ್ಕೆಟ್ ಅಂತ. ಇಲ್ಲಿ ನಿಮಗೆ ಎಲ್ಲ ಥರ ಬಟ್ಟೆಯಿಂದ ಹಿಡಿದು ಊಟದಿಂದ ಹಿಡಿದು ನೋಡದೇ ಇರೋ ಐಟಮ್ಗಳೆಲ್ಲ ಕಾಣುತ್ತೆ. ಅಂದರೆ ಫುಡ್ಡಲ್ಲಿ ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಹಂಗೆ ಒಂದು ಸುಮ್ಮನೆ ಹಂಗೆ ಹೋಗಿ ಬಂದೆ. ಏನೇನೋ ಐಟಮ್ ಇದ್ದಾವೆ, ನಾನು ನೋಡದೇ ಇರೋ ಐಟಮ್ಗಳೆಲ್ಲ ಇದ್ದಾವೆ. ತಿನ್ನೋಕ್ಕಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹಂಗೆ ಸ್ವೀಟಲ್ಲೂ ಅಷ್ಟೇ ಡಿಫ್ರೆಂಟಾಗಿರೋ ಸ್ವೀಟ್ಗಳು. ಮಾಂಸದಲ್ಲೂ ಅಷ್ಟೇ, ನೀರಲ್ಲಿ ಹೋಗೋದು, ಮೇಲೆ ಹಾರೋದು, ನೆಲದಲ್ಲಿ ಹೋಗೋದು ಎಲ್ಲ ಕೂಡ ಇಟ್ಬಿಟ್ಟವ್ರೆ. ಮೊಸಳೆ ಸಿಗುತ್ತಾ ಅಂತ ಒಂದು ರೌಂಡ್ ಹೋಗಿ ನೋಡಿದೆ, ಮೊಸಳೆ ಎಲ್ಲೂ ಸಿಕ್ಕಿಲ್ಲ. ಬಟ್ ಆದಷ್ಟು ಐಟಮ್ನ ಟ್ರೈ ಮಾಡೋಕ್ಕೆ, ಆದಷ್ಟು ಐಟಮ್ನ ತಿನ್ನೋಕ್ಕೆ ನೋಡ್ತೀನಿ. ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಭಯ ಆಗ್ತಿದೆ. ಒಂದು ಸತಿ ಒಂದು ರೌಂಡ್ ಹಿಂಗೆ ಹೋಗಿ ಬಂದ್ರೇ ಭಯ ಆಗ್ತಿದೆ. ಒಟ್ಟಿನಲ್ಲಿ ನನ್ನ ಜೊತೆಗೆ ನಾನು ಮತ್ತು ಸುಬ್ಬಿ ಕೂಡ ಇದ್ದಾಳೆ. ಅವಳು ಏನಾದರೂ ತಿಂತಾಳ ನೋಡಬೇಕು. ಫಸ್ಟ್ ಟೈಮು ಯೂಟ್ಯೂಬಲ್ಲಿ ಅವಳನ್ನ ತೋರಿಸ್ತಾ ಇರೋದು. ಅವಳೇನು ತಿಂತಾಳೋ ನೋಡೋಣ. ಹಂಗೆ ಇಲ್ಲಿ ಬಟ್ಟೆ ನಾವು ಇದ್ರಲ್ಲಿ ನೋಡ್ತೀವಲ್ಲ, ಸಂಡೇ ಬಜಾರ್ ಥರ, ಹಂಗೆ ಒಂಥರ ಫೀಲ್ ಹಂಗೆ ಹೊಡಿತೈತೆ. ಈ ಕಡೆ ನೋಡಿದ್ರೆ ಸ್ವಲ್ಪ ಕೆಲವೊಂದು ವಸ್ತುಗಳೆಲ್ಲ ನೋಡ್ತಾ ಅದೇ ಥರ ಫೀಲ್ ಹೊಡಿತಿದೆ. ಇನ್ನು ಆ ಕಡೆ ಅಂತೂ ಹೋದರೆ ಅದು ಫುಲ್ಲು ಫುಡ್ಗಂತಲೇ ಇದೆ. ಯಾವುದ್ಯಾವುದೋ ಐಟಮ್ ಇದೆ. ಬನ್ನಿ, ನಾನು ಹೇಳೋದಕ್ಕಿಂತ ನಿಮಗೆ ಹೋಗ್ತಾ ಹಂಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಹಂಗೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಎಲ್ಲ ಚಪ್ಪಾಳೆ ತರ್ತಾವ್ರೆ. ಏನೋ ಬರ್ದವ್ರೆ, ಒಟ್ಟಾಗಿ ಚಾರಿಟಿಗೆ ಅಂತ ಗೊತ್ತಾಯ್ತು. ಇಲ್ಲಿಂದ ಫುಡ್ ಐಟಮ್ ಶುರು. ಆ ಕಡೆ ಎಲ್ಲ ಶಾಪಿಂಗ್ ಅಂದರೆ ಇಲ್ಲೆಲ್ಲ ಬರೀ ಫುಡ್ಗಳೇ ಇರೋದು. ನೋಡಿರೋದು ನೋಡದೇ ಇರೋದು ಎಲ್ಲ ಕೂಡ ಇದಾವೆ. ಬನ್ನಿ ಹೋಗೋಣ. ಇಲ್ಲಿ ನೋಡು, ಲೈವ್ ಎಲ್ಲ ಹಾಕೋರೆ. ಲೈವ್ ಅಂದರೆ ಎಲ್ಲ ಐಟಮ್ಗಳು. ಫ್ರೂಟ್ ಸಲಾಡ್ ತಿಂತೀಯಾ? ಅದೊಂದೇ ತಿನ್ನೋದು ಇವಾಗ. 20 50 ಬಾತ್. $50 ಬಾತು. ಇದು ಈ ಹಣ್ಣಿಗೆ ಕೊಡಿಲೆ 5 ಥರ ಹಣ್ಣಿಗೆ 50 ಬಾತು. ಇದು ಚೇಪೆಕಾಯಿ ಅಂತೆ. ಹೆಂಗಿದೆ ಚೇಪೆಕಾಯಿ? ಕಲರ್ ಹೊಡೆದಂಗೆ ಐತೆ. ಇಲ್ಲಿ ಏನೋ ಕಲರ್ ಹಾಕ್ಬಿಟ್ಟು ಮಾಡ್ದಂಗೆ ಐತೆ ಚೇಪೆಕಾಯಿ. ಇನ್ನು ಪೈನಾಪಲ್ಲು. ಇದು ಖಾರ. ಇದು ಖಾರನಾ ಕೊಟ್ಟು ಅವ್ರು ಹೇಳಿದ್ದು? ದಿಸ್ ಇಸ್ ಸ್ಪೈಸಿ ರೈಟ್? ದಿಸ್ ಒನ್ ಇಸ್ ಸ್ಪೈಸಿ. ಸ್ವೀಟ್ ಒನ್. ದಿಸ್ ಒನ್ ಸ್ಪೈಸಿ. ಇದು ಸ್ಪೈಸಿ ಅಂತೆ, ಅದು ಸ್ವೀಟ್ ಅಂತೆ. ಇನ್ನು ಕರ್ಬೂಜ. ಸೊ ಇಷ್ಟು ತೊಗೊಂಡಿದ್ದೀವಿ. ಇನ್ನು ತಿನ್ನೋದೆ. ಪಾಪ ಅವಳು ತೊಗೊಂಡಿದ್ದೆ, ನಾನು ತಿಂತಾ ಇದ್ದೀನಿ. ನಾನು ನಾನ್ ವೆಜ್ ತಿಂತೀನಿ, ಅವಳು ಹಣ್ಣು ತಿನ್ನಲಿ. ಬಾ, ನೀನು ತಿನ್ನು ಬಾ. ಇಲ್ಲಿ ಫ್ರೈಡ್ ಚಿಕನ್ ಏನೇನೋ ಆಯ್ತಪ್ಪ. ನೋಡ್ರೇ ಬೈದೈತೆ. ಇದೇನು ಸ್ಮೆಲ್ ಆಯ್ತಲ್ಲ ನನಗೆ. ಯಾರು ರೌಡಿ ಇದ್ದಂಗಲ್ಲಪ್ಪ. ತಿನ್ಲ ಚೇಳು ಜಿರ್ಲೆ ಕಚ್ಕಿಚ್ಬಿಟ್ಟ. ಸುಮ್ಮನೆ ಇರು. ಕಚ್ಬಿಡುತ್ತ. ಇಸ್ ದಿಸ್ ರಿಯಲ್? ಏನು ಹೆಂಗ್ ಹಿಡ್ಕೊಂಡು ಮಾಡಿದ್ದಾರೆ ಇದೆಲ್ಲ? ಇವರು ಕೋಳಿ ಸಾಕ್ದಂಗೆ ಇವ್ರಿಗೆ ತಗೋದು. ಜಸ್ಟ್ 1 minute ತಗೊಳ್ಳ ಅಂತ.
ತಗೋ ಕೊಡಿ. ಅವ್ರು ಕನ್ನಡ ಅರ್ಥ ಆಗಲ್ಲ ನಮಗೆ. ತಿಂತೀಯನಿದೆ ಹೇಳು. ಅದೇನು ಮೊಸಳೆ ಥರನೂ ಕಾಣಿಸ್ತಾ ಇಲ್ಲ. ಬಾಯಿಗೆ ಹಾಕೋಬಿಡ ಆತಾಗೆ ನೋಡೋಬಿಡೋಣ. ತಿಂತವಳು ಮೊಸಳೆ ತಿಂದಲ್ಲ ಮೊಸಳೆ. ಅದೇನು ಎಕ್ಸ್ಪ್ರೆಷನ್ ಹಂಗೆ ಇಟ್ಕೋತಾ ಇದೆಯಾ? ನಾನು ತಿನ್ನಬೇಕು. ತುಂಬಾ ಹಾಡಾಗಿದೆ. ಹಾಡಾಗಿದೆ ಏನೋ, ಅದು ಮೊಸಳೆ ಕೋಳಿ ಎಲ್ಲ ಹಾಡಾಗೇ ಇರುತ್ತೆ. ಇನ್ನೇಂಗಿರುತ್ತೆ? ಹೆಂಗಿದೆ? ಚೆನ್ನಾಗಿದೆಯಾ? ಓಕೆ. ಏನ ಚಿಕನ್ ತರ ಇನ್ನೇನು ಎಲ್ಲ ಹಾಕಿ ಇದು ಮಾಡಿದ್ರೆ ಎಲ್ಲ ಚಿಕನ್ ಥರನೇ ಕಾಣೋದು. ತಿನ್ನು. ಸೊ ಇದು ಮೊಸಳೆ. ಆಗಲೇ ಸುಬ್ಬಿ ಒಂದು ಪೀಸು ಬಾಯಿಗೆ ಹಾಕೋಬಿಟ್ಟವಳೆ. ಚಿಕನ್ ಅಂದ್ಕೊಂಡೆ ಹಾಕೋಬಿಟ್ಲು ಬಾಯಿಗೆ. ಚಿಕನ್ ಥರನೇ ಐತೆ, ಏನು ಮೊಸಳೆ ಥರ ಏನಿಲ್ಲ. ಭಯ ಪಡ್ಬಾರ್ದು, ತಿನ್ಬೇಕಷ್ಟೇ. ಇದ್ರ ಪ್ರೈಸ್ ಬಂದು 100 ಬಾತ್. ಅಲ್ಲಿಗೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 270 ರೂಪಾಯಿ ಚಿಲ್ಲರೆ ಏನೋ ಬಿತ್ತು ಅನ್ಕೋತೀನಿ ನಾನು. ಹಾಂ ಹೌದು. ಗೊತ್ತೇ ಆಯ್ತಲ್ಲ ಮೊಸಳೆನ ಅಂತ. ತುಂಬಾನೇ ಹಾಡಿದೆ. ನಾವು ಚಿಕನ್ ತಿಂತೀವಿ, ಅವ್ರು ಮೊಸಳೆ ತಿಂತಾರೆ, ಅಷ್ಟೇ ವ್ಯತ್ಯಾಸ. ಟೇಸ್ಟ್ ಮಾಡಿದ್ದಾಯ್ತು. ಈಗ ಅಲ್ಲಿ ಚೇಳು ಪಾಲು ಎಲ್ಲ ಐತೆ. ಇಲ್ಲಿ ಮಿಡತೆ ತಿನ್ನೋಣ ಅಂತ. ಈ ಚೇಳು ಬಂದು 500 ಬಾತ್ ಅಂತೆ. ನೋಡಿದ್ರೇ ಭಯ ಐತೆ. ಮನೆ ಹತ್ರ ಹೋದ್ರೆ ಎದ್ರುಕೊಂಡು ಹೊಡೋಯ್ತಿದ್ವಿ. ಹಂಗಿದ್ದು ಚೇಳು ಇಲ್ಲಿ 500 ಬಾತ್ ಎತ್ಕೊಂಬಂದು ಇಲ್ಲಿ ಹಾಕ್ಬಿಟ್ಟು ಅವ್ರು ಫ್ರೈ ಮಾಡಿ. ಸೊ ಅಲ್ಲಿ ಮಿಡತೆ ಐತೆ, ಇಲ್ಲಿ ಯಾವುದೋ ಹುಳ ಐತೆ. ಸೊ ಮಿಡತೆ ತಗೊಳ್ಳೋಣ ಅಂತ. ದಿಸ್ ಒನ್ ಅದು ಬಂದು 20 ಬಾತು. ಒಳ್ಳೆ ಯಾವುದೋ ಬೇಲ್ಪುರಿ ಕೊಟ್ಟಂಗೆ ಕೊಡ್ತವ್ರೆ. ಸೀರಿಯಸ್ ಆಗಿ ಬೇಲ್ಪುರಿ ಕೊಟ್ಟಂಗೆ ಕೊಡ್ತವ್ರೆ. ಏನೋ ಪೌಡ್ರ್ ಹಾಕಿದ್ರು. ಮಸಾಲ ಬೇಲ್ಪುರಿ ಮಿಕ್ಸ್ ಮಾಡ್ದಂಗೆ ಮಾಡ್ತವ್ರಲ್ಲಪ್ಪು. ಬಿಡುತ್ತೆ ಕಚ್ಕೊಂಡು ತಿನ್ನೋದೆ. ತಗೋ, ಎದುರ್ಕೊಬೇಡ. ತಿನ್ನೋ, ನಾನು ತಿನ್ನೋದು, ನೀನಲ್ಲ. ಮಿಡತೆ ನನಗೆ ಭಯ ಐತೈತೆ, ನಿನಗೇನು ಹೇಳಲಿ ನಾನು. ಸೊ ಮಿಡತೆಯನ್ನು ತಗೊಂಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಕಾಂಗ್ರೆಸ್ ಗಿಡದಲ್ಲಿ ಹಿಂಗೆ ಹೊಡೆದು ಇದನ್ನು ಸಾಯಿಸ್ತಾ ಇದ್ವಿ. ಈಗ ಕಣ್ಮುಂದೆ ಐತೆ, ಇದನ್ನು ಸಾಯಿಸೋಕ್ಕಲ್ಲ. ಇದು ನೋಡಿದ್ರೇ ಭಯ ಐತೈತೆ. ನನಗೆ ಮೈಯೆಲ್ಲ ಒಂಥರ ಐತೈತೆ. ಟೇಸ್ಟ್ ಮಾಡೋಣ ಅಂತ. ಬೇರೆ ಪ್ರಾಣಿಗಳು ಇದೆ, ಬೇರೆ ಹುಳುಗಳು ಹೋಲಿಸ್ಕೊಂಡ್ರೆ ಇದೊಂದು ಪರವಾಗಿಲ್ಲ ಅನ್ನಿಸ್ತು. ಚಿಕ್ಕ ವಯಸ್ಸಿಂದ ನೋಡಿದ್ದೀನಲ್ಲ, ಬೇರೆದು ನೋಡಿದ್ದೀನಿ, ಆದರೆ ಅದೆಲ್ಲ ತಿನ್ನೋಕೆ ಮನ್ಸು ಬಂದಿಲ್ಲ. ಇದು ಒಳ್ಳೆ ಹೆಂಗೆ ಮಾಡಿದ್ರು ಅಂದರೆ ಅದು ಬೇಲ್ಪುರಿ ಹಾಕಿ ಹಿಂಗೆ ಕೊಟ್ಟಂಗೆ ಇದು ಮಾಡಿದ್ರು. ಫುಲ್ ಬೆವ್ತೋಗ್ಬಿಟ್ಟಿದ್ದೀನಿ ಅಕ್ಕಪಕ್ಕ ಇದಕ್ಕೆ. ಸೊ ಮಿಡತೆ ತಿಂತಾಯಿದ್ದೀನಿ. ಭಯ ಐತೈತೆ ಆ್ಯಕ್ಚುಲಿ, ಆದರೂ ಪರವಾಗಿಲ್ಲ, ಕಷ್ಟಪಟ್ಟು ತಿನ್ಬಿಡ್ತೀನಿ. ಮಿಡತೆ ಅಂತ ನೆನ್ಸ್ಕೊಂಡು ತಿನ್ಬಾರ್ದು. ಭಯಲ್ಲ ಅಂತ ದುಮ್ ಅಂತೈತೆ. ಅವರೇ ನಗ್ತವ್ರು ನಾನು ತಿನ್ನೋದು ನೋಡ್ಬಿಟ್ಟು. ಬೇರೆ ಏನಾದರೂ ಟೇಸ್ಟ್ ಮಾಡ್ತೀನಿ, ಇದು ಸಾಕು. ಬಟ್ ಆ್ಯಕ್ಚುಲಿ ಮಿಡತೆ ಅಂತ ಗೊತ್ತಾಯ್ತಲ್ಲ, ಯಾವುದೋ ಕಳ್ಳೆಪುರಿ ತಿಂದಂಗೆ ಅನ್ನಿಸ್ತೈತೆ. ಇನ್ನೇ ಎಲ್ಗೋದಾಗುತ್ತೆ, ಎಲ್ಲ ಫ್ರೈ ಮಾಡಿ ಇಟ್ಟವ್ರೆ. ಒಂದು ಪೀಸ್ಗೆ ಸಾಕು. ಬೇರೆ ಏನಾದರೂ ತಿಂತೀನಿ, ಅವೇ ಮೈಯೆಲ್ಲ ಜುಮ್ ಅಂತೈತೆ ನನಗೆ. ಇವುಳು ಏನಾದರೂ ನೋಡ್ಬಿಟ್ರೆ ಭಯ ಪಡ್ಕೋಬೇಕಾಗ್ತದೆ. ಹಂಗೈತಿದು. ಇನ್ನೊಂದು ಯಾವುದೋ ಇದು ಇಲ್ಲಿ ಇಲ್ಲೇನೋ ಐತೆ ತಿಂತೆ. ಇದು ತೈಟಿ, ಮ್ಯಾಂಗೋ, ಕೊಕೊನೆಟ್, ಸಲಮಕ್ಕಿಯಾ, ಕೇಳೋದೇನು ಅಂತ. ವಾಟ್ ಇಸ್ ದಿಸ್? ಕ್ರೀಮ್ ಬನ್. ಕ್ರೀಮ್ ಬನ್ನ? ಕ್ರೀಮ್ ಬನ್ ಅಷ್ಟೇ ಅದು. ಕ್ರೀಮ್ ಬನ್. ವಾಟ್ ಇಸ್ ದಿಸ್? egg custard topping with custard golden threads. Fried chicken with type. ಇದು ಚೆನ್ನಾಗಿರ್ಬೇಕೇನೋ. ತಗೊಳ್ಳೋಣ ಒಂದು. ಎಗ್ಗಿದು ಎಗ್ಗು. ಹಾಂ ಎಗ್ಗೇನೆ. ಇನ್ನೇನು ಯಾವ್ದು ತಗೊಳ್ಳಿ? ಇದು ಚಾಕ್ಲೇಟ್, ಅದು ಇದು ಎಗ್ಗೆ ತಗೊಳ್ಳೋಣ. ದಿಸ್ ಒನ್ ಇಸ್ ಮ್ಯಾಂಗೋ ಸಾಸ್. ಬಟರ್. Which one will be tastier? The best? ಬೆಣ್ಣೆ ಈ ಥರ ಐತೆ, ನಮ್ಮ ಕಡೆ ಬೇರೆ. Which one is better? ಬಟರ್ ಬನ್ನು. ಬಟರ್ ಬನ್ ತಿನ್ನಕ್ಕೆ ಬಂದಿದ್ದೇನೆ. Sugar. ಬೇಗ ಏನಂತ ಹೇಳಿ. ಇದು ಎಗ್ಗೆ ತಗೊಳ್ಳೋಣ. Okay, give this. ಒನ್ ಎಗ್. ಏನು ಮಾಡ್ತಾರೆ? ಅಷ್ಟೇನ ಮಾಡಿ ಇಟ್ಬಿಟ್ಟಿರ್ತಾರೆ. ಫ್ರೆಶ್ ಆಗಿ ಯಾವುದು ಮಾಡಲ್ಲ.
ಎಲ್ಲ ಕವರ್ಗೆ ಹಾಕೊಡ್ತಾರೆ ಅಲ್ಲಿ ಎತ್ಕೊಂಡೋಗಿ ತಿನ್ನೋದಕ್ಕೆ. ಬನ್ನೊಳಗೆ ಒಳ್ಳೆ ಕ್ಯಾರೆಟ್ ಇದ್ದಂಗೆ ಐತೆ. ಈ ಮೊಸಳೆ ಆ ಮಿಡತೆ ಎಲ್ಲ ತಿಂದ ಮೇಲೆ ಇದು ಯಾವುದೋ ಒಂದು ಕಣ್ಣು ಕಾಣಿಸ್ದು ಬನ್ನೊಳಗೆ ಏನೋ ಮಾಡ್ತಿದ್ರು ಅಂದ್ಬಿಟ್ಟು ಸೊ ಇದನ್ನ ತೊಗೊಂಡಿದ್ದೀವಿ. ಏನೋ ಗೋಲ್ಡನ್ ಥ್ರೆಡ್ ಅಂತೆ. ಇದ್ರ ಮೇಲೆ ಒಳ್ಳೆ ಕ್ಯಾರೆಟ್ ತುರಿ ಹಾಕ್ದಂಗೆ ಹಾಕ್ಬಿಟ್ಟು ಮೊಟ್ಟೆ ಹಾಕೋರ ಎಲ್ಲ ನೋಡಬೇಕು ನೋಡಿ. ಇದೊಳ್ಳೆ ಕ್ಯಾರೆಟ್ ತುರಿ ಇದ್ದಂಗೆ ಐತೆ. ಎಲ್ಲಿ ಓ ಇಲ್ಲಿ ಮೊಟ್ಟೆ, ಯಾವುದು ಮೊಟ್ಟೆ ಇದರಲ್ಲಿ ಏನೋ ಗೊತ್ತಾಯ್ತು, ಮೊಟ್ಟೆ ಕಾಣಿಸ್ತಾನೆ ಇಲ್ಲ. ಹಿಂಗೆ ಕ್ರೀಮ್ ಇದೆ ಒಳಗಡೆ, ಬೆಣ್ಣೆ. ಅದು ಬೆಣ್ಣೆನ ಏನಿದು? ದಿಸ್ ಒನ್ ಇಸ್ ಎಗ್ಗಾ? ಎಗ್ ದಿಸ್ ಒನ್. ಹಾಂ ಇದೇ ಎಗ್ಗು, ಎಗ್ ಪೇಸ್ಟು. ಇಲ್ಲಿ ಥೈಲ್ಯಾಂಡ್ ಬಂದ್ಬಿಟ್ಟು ಏನೇನೋ ಟ್ರೈ ಮಾಡ್ದಂಗೆ ಆಯ್ತಾ ಇದೆ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಮೋಸ ಇಲ್ಲಪ್ಪ, ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಅದೇ ಗೋಲ್ಡನ್ ಥ್ರೆಡ್ ತಿಂದ ಮೇಲೆ ಸುಬ್ಬಿ ಇಟ್ಕೊಂಡು ಇಲ್ಲ ಅದು ಕೊಕೊನಟ್ ಐಸ್ ಕ್ರೀಮ್ನ ನೋಡೋಳೆ, ಅದನ್ನು ತಿನ್ನೋಣ ಅಂತ ಬಂದ್ವಿ. ಬೇರೆ ಏನಾದ್ರು ತಿನ್ನು ಅಂದರೆ ತಿಂತಾ ಇಲ್ಲ. ಮೊಸಳೆ ಒಂದು ತಿಂದ್ಲು. ಯಾವ್ದು ಬೇಕು ತಗೋಗು. ಎಕ್ಸ್ಕ್ಯೂಸ್ ಮೀ, ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅದು 59 ಬಾಲ್. ಅದೇ ತೊಗೊಳ್ಳೋಣ. ಸುಮ್ಮನೆ ಡಿಸೆಂಟಾಗಿ ತಿನ್ಕೊಂಡು ಹೋಗೋಣ, ಸಾಕು ತಿಂದಿದ್ದು ಎಕ್ಸ್ಪೆರಿಮೆಂಟ್ಗಳು. ಅಲ್ಲೇ ಸ್ಕೂಪ್ ಹಾಕಿ ಕೊಡ್ತಾರೆ ಅನ್ಸುತ್ತೆ ಅಷ್ಟೇ. ಅದ್ರ ಮೇಲೆ ಒಂದು ಕಡಲೆ ಬೀಜ ಉದುರಿಸ್ಬಿಟ್ಟು ಅದ್ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಓನ್ಲಿ ಒನ್ ಐ ಹ್ಯಾವ್ ಟು ಸೆಲೆಕ್ಟ್. ಫ್ರೀ, ಎವ್ರಿಥಿಂಗ್ ಇಸ್ ಫ್ರೀ. ಕೇಳು, ಫ್ರೀ ಫ್ರೀ, ಎವ್ರಿಥಿಂಗ್ ಇಸ್ ಫ್ರೀ, ರೈಟ್? ಆ್ಯಡ್ ಇಟ್ ಯು ಓನ್ಲಿ ಆ್ಯಡ್ ಇಟ್. ಅವ್ರನ್ನೇ ಕೇಳು ಆ್ಯಡ್ ಮಾಡೋಕ್ಕೆ. ಕ್ಯಾನ್ ಯು ಆ್ಯಡ್? What you want? ವಿಚ್ ಒನ್ ಇಸ್ ಗುಡ್? Peanut and coconut jelly. ಆ್ಯಡ್ ಇಟ್. ಓ ಜೆಲ್ಲಿ, ಕೊಕೊನಟ್ ಜೆಲ್ಲಿ ಹಾಕ್ತವ್ರೆ. ಓ ಬಿದಾಯ್ತು. ಕಳೆಕಾಯಿ ಜೆಲ್ಲಿ ಚೆನ್ನಾಗೈತಾ? ತಿಂದೇ ಇಲ್ಲ, ಚೆನ್ನಾಗೈತೆ. ಜೆಲ್ಲಿ ಜೆಲ್ಲಿ. ಫೈನಲಿ ಈ ಚಿಲ್ವಾ ಮಾರ್ಕೆಟಿಂದ ಹೊರಗಡೆ ಬಂದೆ. ಹೋಗ್ಬೇಕಾರೆ ಇದ್ದೀವಿ ಜೋಶು, ಹೊರಗಡೆ ಬರ್ಬೇಕಾರೆ ಇಲ್ಲ. ಹೋಗ್ಬೇಕಾರೆ ಅದು ತಿನ್ಬಿಡೋಣ ಇದು ತಿನ್ಬಿಡೋಣ ಅವನ ಅಜ್ಜಿ ಹಂಗೆ ಹಿಂಗೆ ಅಂದ್ಕೊಂಡು ಹೋದೆ. ಅಲ್ಲಿ ಹೋಗಿ ಆ ಸ್ಮೆಲ್ಲೆಲ್ಲ ಕುಡಿದ್ಮೇಲೆ ಶಿವ ಅನ್ನಿಸ್ಬಿಡ್ತು ನನಗೆ. ನಿಜಾಗ್ಲೂ ನಮ್ಮ ದೇಶದ, ಅದರಲ್ಲೂ ನಮ್ಮ ಕರ್ನಾಟಕದ್ದು ಫುಡ್ಡು ಯಾವಾಗ ಮಿಸ್ ಮಾಡ್ಕೋತೀವಿ ಅಂತ ಅಂದರೆ ಇಂಥ ಜಾಗಕ್ಕೆ ಬಂದಾಗ ಮಿಸ್ ಮಾಡ್ಕೋತೀವಿ. ಅಷ್ಟು ಏನೇನೋ ತಿಂದೆ, ಹೊಟ್ಟೆನೇ ತುಂಬಿಲ್ಲ. ಅದರಲ್ಲೂ ಆ ಮೊಸಳೆ ಮಿಡತೆ ತಿಂದಾಗ ಮೈಯೆಲ್ಲ ಒಂಥರ ಜುಮ್ ಅಂದ್ಬಿಡ್ತು. ಏನೋ ತಿನ್ನೋಣ ಅಂತ ಟೇಸ್ಟ್ ಮಾಡೋಣ ಅಂತ ತಿಂದೆ. ಇನ್ನು ಬೇರೆ ಬೇರೆ ಏನೇನೋ ಇದ್ವೋ ನನ್ನ ಕೈಲಂತೂ ದೇವರನ್ನೇ ತಿನ್ನೋಕ್ಕಾಗಿಲ್ಲ. ಆಮೇಲೆ ಲಾಸ್ಟಲ್ಲಿ ಒಂದು ಅದೇ ಐಸ್ ಕ್ರೀಮ್ ತಿಂದ್ವಿ. ಆಮೇಲೆ ಅದು ಬನ್ನು ಅದೊಂದು ಚೂರು ಚೆನ್ನಾಗಿತ್ತು. ಕೆಲವೊಂದು ಐಟಮ್ಸ್ನ ಟ್ರೈ ಮಾಡಿದೆ, ಅದೊಂಥರ ಚೆನ್ನಾಗಿತ್ತು. ಬಟ್ ಏನಾಗುತ್ತೆ ಅಂತಂದರೆ ಹೋಗ್ತಾ 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 ಒಳಗೆ ನೋಡದೇ ಇರೋ ಐಟಮ್ಗಳು, ಕಾಣದೇ ಇರೋ ಐಟಮ್ಗಳು, ಅಯ್ಯಪ್ಪ ಮೈಯೆಲ್ಲ ಒಂಥರ ಆಗ್ಬಿಡುತ್ತೆ. ಇನ್ನು ಅದು ಬಿಟ್ಟು ಇನ್ನು ಚಿಕ್ಕ ಚಿಕ್ಕ ಐಟಮ್ಗಳು, ಬಟ್ಟೆಗಳು, ಟೋಪಿ ಏನೇನೋ ಇದ್ವು. ಇಲ್ಲೂ ಶಾಪಿಂಗ್ ಬೇಡ ಅಂದ್ಬಿಟ್ಟು ಬ್ಯಾಂಕಾಕಲ್ಲಿ ಕೊನೆ ದಿನ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಸೊ ಏನೂ ತೊಗೊಳಕ್ಕೆ ಹೋಗಿಲ್ಲ. ಈಗಲೂ ಒಂಥರ ಅದು ನೆನೆಸ್ಕೊಂಡ್ರೆ ಮೈಯೆಲ್ಲ ಒಂಥರ ಇದೈತೆ. ಬಟ್ ಆದರೆ ಕ್ರೊಕೊಡೈಲ್ ಮಾಂಸ ಚೆನ್ನಾಗಿತ್ತು, ಆದರೆ ಹಾರ್ಡ್ ಇತ್ತು. ಬಟ್ ಅದನ್ನು ಕ್ರೊಕೊಡೈಲ್ ಅನ್ಕೊಂಡು ತಿನ್ನಬಾರ್ದಷ್ಟೇ. ಆ ಕ್ರೊಕೊಡೈಲ್ ಅನ್ಕೊಂಡು ತಿಂದಾಗ ನಮಗೆ ಆ ಫೀಲ್ ಬರುತ್ತೆ. ಇನ್ನು ಆ ಮಿಡತೆ ನನಗೆ ಒಳ್ಳೆ ಕಳ್ಳೆಪುರಿ ಇದ್ದಂಗೆ ಇತ್ತು. ಬಟ್ ಆದರೂ ಆ ಮಿಡತೆ ತಿಂತಾಯಿದ್ದೀನಿ ಅನ್ಕೊಂಡು ತಿನ್ನಲ್ಲ, ಅದು ಮೈಯೆಲ್ಲ ಒಂಥರ ಈಗಲೂ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ಒಟ್ಟಿನಲ್ಲಿ ಅದೇ ಹೇಳಿದ್ನಲ್ಲ, ಜೋಶಲ್ಲಿ ಬಂದಿದ್ದು, ಆ ಜೋಶ್ ಇಲ್ಲದೆ ವಾಪಸ್ ಹೋಗ್ತಾ ಇದ್ದೀನಿ. ಈಗ ರೂಮ್ಗೆ ಹೋಗಿ ನಾಳೆ ಓಲ್ಡ್ ಫುಕೆಟ್ ಟೌನು ಇನ್ನೊಂದು ಕೆಲವೊಂದು ಪ್ಲೇಸಸ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವೇನಾದರೂ ಥೈಲ್ಯಾಂಡಿಗೆ ಬಂದರೆ, ಅದರಲ್ಲೂ ಫುಕೆಟಿಗೆ ಬಂದರೆ ಈ ಥರ ಐಟಮ್ಸ್ನ ತಿಂತೀನಿ ಅಂತ ಅಂದರೆ ಈ ಜಾಗಕ್ಕೆ ಬಂದು ಟ್ರೈ ಮಾಡಿ. ಸುಬ್ಬಿ ಅಂತೂ ಇದು ತಿಂದಲಷ್ಟೇ, ಅದು ಕ್ರೊಕೊಡೈಲ್ ತಿಂದಲಷ್ಟೇ, ಅಂದರೆ ಮೊಸಳೆ ತಿಂದಲಷ್ಟೇ. ಈ ಮಿಡತೆ ಏನು ತಿಂದಿಲ್ಲ. ನನ್ನ ಕೈಯಲ್ಲೇ ಆಗಿನ ಇದು ಅವಳೇ ತಿಂತಾಳೆ. ಅದೇ ಅಂದ್ಕೊಂಡಾಗ ತಿಂದು ಬಿಸಾಕ್ಬಿಡ್ತೀನಿ ಅಂತ ಫ್ರೆಂಡ್ಸ್ಗೆಲ್ಲ ಚಾಲೆಂಜ್ ಹಾಕ್ಬಿಟ್ಟು ಬಂದಿದ್ದೆ. ಆ ಥರ ಆಗಿಲ್ಲ. ಸೊ ಡಿಸಪಾಯಿಂಟ್ಮೆಂಟ್, ನನಗೇ ಡಿಸಪಾಯಿಂಟ್ಮೆಂಟ್. ಸೊ ಈಗ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಮನೆಗೆ ತೆರಳುತ್ತೀನಿ, ರೂಮಿಗೆ ತೆರಳ್ತೀವಿ. ಆಗಲೇ ಆಯಿತು, ಇಲ್ಲಿ 10 ಗಂಟೆ ಆಗ್ತಾ ಬರ್ತಿದೆ. ಫುಲ್ ಟಯರ್ಡು, ಅದರಲ್ಲಿ ಇವತ್ತೇ ಬಂದಿರೋದ್ರಿಂದ ಟಯರ್ಡ್ ಆಗಿದ್ದೀವಿ. ಇನ್ನೂ ಇಲ್ಲೇ 9 ದಿನ ಇರ್ತೀವಿ. ಓಕೆ, ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್. ಹಾಗೆ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಬಾಯ್ ಬಾಯ್.